ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಬಲಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಬಿಡದಿ ರೈತರ ಪರವಾಗಿ ಅವರನ್ನ ಬೆಂಬಲಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್ ಈ ಪ್ರತಿಭಟನೆ ವಿಚಾರವಾಗಿ? ನಾವು ಗ್ಯಾರಂಟಿಯಾಗಿ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು JDS. ಯಾಕಂದರೆ ನಾವೆಲ್ಲ ರೈತರ ಮಕ್ಕಳಾಗಿದ್ಕೊಂಡು ಸಾಕಷ್ಟು ರಸ್ತೆಗಳಿಗೆ ಎಲ್ಲ ಕೂಡ ಜಾಗವನ್ನು ನಾವು ಕೂಡ ಭೂ ಸ್ವಾಧೀನ ಮಾಡಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಆದರೆ ಇದು ಬಹಳ ವರ್ಷಗಳ ಹಿಂದೆ ನೆನಗುದಿಗೆ ಬಿದ್ದಂಥ ಈ ಜಾಗವನ್ನು ಫಲವತ್ತಾದ ಜಾಗ, ಮತ್ತು ಅದೇನು ಯಾವುದು ಬರಡು ಭೂಮಿ ಅಲ್ಲ. ನಾನು ಕೂಡ ಅಲ್ಲಿ ಹೋಗ್ತಾ ಇರ್ತೀನಿ, ನಮ್ಮ ಮನೆಯವರು ಅಲ್ಲೇ ಕೂಡ ಹೌದು. ಅಲ್ಲಿ ಸಾಕಷ್ಟು ಬೆಳೆ, ಕಬ್ಬು, ಭತ್ತ, ತೆಂಗು, ಅಡಿಕೆ ಮತ್ತು ಹೈನುಗಾರಿಕೆ ಅತ್ಯಂತ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಪಶುಸಂಗೋಪನೆಯನ್ನು ಕೂಡ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬೆಂಗಳೂರು ಸುತ್ತಮುತ್ತಲು ಕೆಲವು ಜಾಗಗಳಲ್ಲಿ ಈ ಥರ ತರಕಾರಿ ಎಲ್ಲ ಬೆಳೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಕೂಡ ಬಿಡದಿ ಆರವಳ್ಳಿ ಭಾಗ ಕೂಡ ಒಂದು. ಇದನ್ನು ಬಿಟ್ಟು ನೀವು ಬೇರೆ ಕಡೆ ಬರಡು ಭೂಮಿ ಇರ್ತಕ್ಕಂಥ ಮಾಗಡಿನೋ, ಕನಕಪುರನೋ, ರಾಮನಗರನೋ, ಬೇರೆ ಕಡೆ ಅನೇಕ ಮಳೆ ಆಧಾರಿತವಾದಂಥ ಏನು ಜಾಗ ಐತೆ ಅಲ್ಲಿ ಒಳ್ಳೆ ಪರಿಹಾರ ಕೊಟ್ಟರೆ ರೈತರು ತಾವಾಗೇ ಬಿಡ್ತಾರೆ. ಅದನ್ನು ಬಿಟ್ಟು ಇವತ್ತು ಮೂಲ ವ್ಯವಸಾಯವನ್ನು ನಂಬ್ಕೊಂಡಿರ್ತಕ್ಕಂಥ ಜನಗಳು ಅವ್ರಿಗೆ ಭಯಭೀತಿ ಏನು, ದುಡ್ಡು ತಗೊಂತಾರೆ ಅನ್ಕೊಳ್ಳಿ, ತಗೊಂಡು ಎಲ್ಲಿ ಮತ್ತೆ ಜಮೀನು ತಗೊಂಡು ಊರುಗಳು ಬಿಟ್ಟು ಆಚೆ ಕಡೆಗೆ ಹೋಗ್ಬೇಕಾಗ್ತದೆ. ಪಿತ್ರಾರ್ಜಿತವಾದಂಥ ಆಸ್ತಿ ಇದು ಹೋರಾಟವನ್ನು ಬಿಟ್ಟರೆ ಇದರಲ್ಲಿ ಯಾವುದೋ ರಾಜಕೀಯ ಅಂತ ಆಗಲಿ ಇನ್ನೊಂದಾಗಲಿ ಮತ್ತೆ ಯಾರ ಮೇಲೆ ಕಾಂಗ್ರೆಸ್ನ ವಿರುದ್ಧವಾಗಲಿ ಮುಖ್ಯಮಂತ್ರಿಗಳ ವಿರುದ್ಧ ಅಂತಲ್ಲ. ಇಷ್ಟು ಜನ ಹೋರಾಟ ಮಾಡುವಾಗ ಪ್ರತಿಷ್ಠೆಯಾಗಿ ಇಟ್ಕೊಳ್ಳೋದು ಬೇಡ. ದಯವಿಟ್ಟು ಇದನ್ನು ಭೂ ಸ್ವಾಧೀನದಿಂದ ಕೈಬಿಟ್ಟು ಆ ರೈತರನ್ನು ಬದುಕೋದಕ್ಕೆ ಬಿಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಪ್ರಾರಂಭ ಮಾಡಿದ್ದೀವಿ, ಅಸೆಂಬ್ಲಿಯಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಹಳ್ಳಿಗೂ ಕೂಡ ತಗೊಂಡೋಗ್ತೀವಿ. ಕೆಲವೊಂದಷ್ಟು ರೈತರು ಇದ್ರ ಪರವಾಗಿ ಇರುವಂತದ್ದು ಅಂದ್ರೆ ಭೂಮಿನ ಸರ್ಕಾರಕ್ಕೆ ಕೊಡೋದಕ್ಕೆ ಸಹ ರೆಡಿ ಆಗಿದ್ದಾರೆ. ಇದ್ರ ಬಗ್ಗೆ ಏನು? ನೋಡಮ್ಮ, ಪೂರ್ಣ ಜಾಗ ಸಿಗಲಿಲ್ಲ ಅಂದರೆ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ. 100ಕ್ಕೆ ಒಂದು 75-80% ಜಾಗ ಸಿಕ್ಕಿದ್ರೆ ಮಾತ್ರ ನೀವು ಲೇಔಟು ಅವೆಲ್ಲ ಮಾಡ್ಬೋದು. ಮಧ್ಯದಲ್ಲಿ ರೈತರು ಕೊಡ್ತಾರೆ, ಕೆಲವು ಕಡೆ ಕೊಡಲ್ಲ. ಅಂದರೆ ಕನೆಕ್ಟಿವಿಟಿ ಇರೋಲ್ಲ, ಮತ್ತು ಈ ಪ್ರಾಜೆಕ್ಟ್ ಕೂಡ ಹಾಳಾಗ್ತದೆ. ಅವನಲ್ಲಿ ಹೊಲ ಮಾಡ್ತಾನೆ, ಗದ್ದೆ ಮಾಡ್ತಾನೆ, ದನ ಸಾಕ್ತಾನೆ, ಪಕ್ಕದಲ್ಲಿ ಹೋಗಿ ಸೈಟ್ ಮಾಡೋಕೆ ಆಗೋದೇ ಇಲ್ಲ. ಅದರಲ್ಲಿ 100 ಭಾಗ ಆದರೆ ಮಾತ್ರ ಪ್ರಾಜೆಕ್ಟ್ ಆಗ್ತದೆ. ಕೆಲವು ರೈತರುಗಳು ಕೆಲವರು ರಿಯಲ್ ಎಸ್ಟೇಟು ಬುದ್ಧಿವಂತರು ಇರ್ತಾರೆ, ಇಲ್ಲಿ ದುಡ್ಡು ತಗೊಂಡು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರು ಆ ಥರದವ್ರು ಕೆಲವರು ಇರ್ಬೋದೇ ಹೊರತು 100 ಜನ ರೈತರುಗಳು ಬೇಡ ಅಂತ ಹೇಳೋರ್ತಾರೆ ಅಂತ ಏನಿಲ್ಲ. ಕೆಲವರು ಅವರೇ ಇರ್ತಾರಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರು ಆ ಪಕ್ಷಕ್ಕೆ ಮುಖ್ಯಮಂತ್ರಿಗೆ ಬೆಂಬಲ ಕೊಡಬೇಕು ಮತ್ತು ಅವ್ರು ಹೇಳ್ತಾರೆ ವಿರೋಧ ಮಾಡಬೇಡ್ರಿ ಅಂತ ಹೇಳಿರ್ತಾರೆ. ಈ ಥರ ಅವ್ರ ಪರವಾಗಿರ್ತಕ್ಕಂಥವ್ರು ಕೆಲವರು ಎಬ್ಬರಿಸಿ ರೈತರು ನಮ್ಮ ಪರವಾಗಿ ಅವರೇ ಅಂತೇಳಿ ಮಾಡ್ತಾ ಇದ್ದಾರೆ. ಇದು ಒಟ್ಟಾರೆ ಯಾವುದೇ ಪ್ರಾಜೆಕ್ಟ್ ಇಷ್ಟು ದೊಡ್ಡ ಹೋರಾಟ ಆಗಿರಲಿಲ್ಲ. ಸೊ ಆ ದೃಷ್ಟಿಯಿಂದ ಇದನ್ನು ಕೈ ಬಿಡ್ತಕ್ಕಂಥದ್ದು ಉತ್ತಮ. ನಾಯಕರುಗಳು ಗ್ರಾಮ ವಾಸ್ತವ್ಯ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಆ ಥರ ಆಯ್ತು ಅಂದರೆ ಅದೇ ಊರಲ್ಲೇ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ಬೋದು. ನಮ್ಮ ನಾಯಕರು ಏನು ಹೇಳ್ತಾರೆ ಆ ಥರ ನಾವು ಹೋರಾಟ ಮಾಡ್ತೀವಿ. ಇದಿಷ್ಟು ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕುಶಾಲ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.